ಇವತ್ತು ಎರಡನೇ ಹಂತದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಪ್ರಾರಂಭಗೊಂಡಿದೆ. ಇನ್ನು ಒಂದು ತಿಂಗಳ ಕಾಲ ಸತತವಾಗಿ ಅನೇಕ ರಾಜ್ಯಗಳಲ್ಲಿ ನಮ್ಮ ರಾಜ್ಯಗಳಿರತಕ್ಕಂಥ ಅನೇಕ ಜಿಲ್ಲೆಗಳಿಗೆ ಭೇಟಿ ಕೊಡ್ತಕ್ಕಂಥದ್ದಿದೆ. ಸಮಯ ನಿಗದಿಯಾಗಿದೆ. ಇವತ್ತು ವಿಶೇಷವಾಗಿ ಪಿರಿಯಾಪಟ್ಟಣ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದರೆ ಇದು ಒಂದು ರೀತಿ ಪಕ್ಷದ ಭದ್ರಕೋಟೆ ಇದ್ದಂತೆ. ಪಕ್ಷದ ಅಭಿಮಾನಿಗಳು ಕುಮಾರಣ್ಣ ಅವ್ರನ್ನ, ದೇವೇಗೌಡರು ಸಾಹೇಬ್ರನ್ನ ಆರಾಧಿಸ್ತಕ್ಕಂಥ ಒಂದು ವರ್ಗನೇ ಇಲ್ಲಿದೆ. ಹಾಗಾಗಿ ಇವತ್ತು ಬಹಳ ವಿಶೇಷವಾದಂಥ ಕಾರ್ಯಕರ್ತರ ಸಭೆ ಆಯೋಜನೆ ಮಾಡ್ಕೊಂಡಿದ್ದಾರೆ. ಇದೇನು ಸಾರ್ವಜನಿಕ ಸಭೆ ಏನಲ್ಲ. ಬಹುಶಃ ಸಾರ್ವಜನಿಕ ಸಮಾವೇಶ ಅಂದರೆ ಇದು ಇದರ 10-20 ಫೀಲ್ಡ್ ಬೇಕಾಯ್ತದೆ. ಕಾರ್ಯಕರ್ತರ ಸಭೆ, ಕಾರ್ಯಕರ್ತರು ಎಲ್ಲರೂ ಕೂಡ ಕೂತು ಮುಂದೆ ಸಂಘಟನೆ ದೃಷ್ಟಿಯಿಂದ ಯಾವ ರೀತಿ ಪಕ್ಷ ಹೋಗಬೇಕು, ಮುಂದಿನ ಕಾರ್ಯಕರ್ತರು ಚುನಾವಣೆಗಳಲ್ಲಿ ಪಕ್ಷದ ವರಿಷ್ಠರು ಎಲ್ಲ ರೀತಿ ಸಹಕಾರ ಕೊಡ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ವೇದಿಕೆ ಮೂಲಕ ನಾನು ಪ್ರಸ್ತಾವನೆ ಇಟ್ಟಿದ್ದೀನಿ. ಕಾಂಗ್ರೆಸ್ನ ಶಾಸಕರು ಸಚಿವರು ಈ ಕ್ಷೇತ್ರ ಪ್ರತಿನಿಧಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ಜೆಡಿಎಸ್ ಕಾರ್ಯಕರ್ತರು ನಿರಂತರ ಕಿರುಕುಳ ಕೊಡ್ತಾ ಇರೋದು, ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ತಿದ್ದಾರೆ. ನೋಡಿ, ಒಂದು ಜಿಲ್ಲೆಗಾಗಲಿ ಒಂದು ತಾಲೂಕಾಗಿ ಸೀಮಿತವಾಗಿರ್ತಕ್ಕಂಥ ವಿಚಾರ ಅಲ್ಲ. ಇದು ಇಡೀ ರಾಜ್ಯ ವ್ಯಾಪ್ತಿ ಅನೇಕ ಕಡೆ ಇವತ್ತು ಯಾವುದೇ ಸೊಸೈಟಿ ಚುನಾವಣೆಗಳಿರಲಿ, ಡೈರಿ ಚುನಾವಣೆಗಳಿರಲಿ, ಇವೆಲ್ಲ ಸೂಪರ್ ಸೀಡ್ ಮಾಡ್ತಕ್ಕಂಥದ್ದು, ಅಧಿಕಾರಿಗಳನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಬೆದರಿಸ್ತಕ್ಕಂಥ ಈ ಕೆಲಸಗಳು, ಪ್ರಕರಣಗಳು ನಡೀತಾ ಇದೆ. ಹಿಂದೆ ನಾವು ಸರ್ಕಾರಗಳು ರಚನೆ ಮಾಡಿದ್ದೀವಿ, ಆದರೆ ಎಂದು ಈ ರೀತಿ ನಡವಳಿಕೆಗಳ ಮೂಲಕ ನಾವು ಆಡಳಿತ ಕೊಟ್ಟಿಲ್ಲ. ಆದರೆ ಇವತ್ತು ಎಲ್ಲೋ ಒಂದು ಕಡೆ ಈ ಕಾಂಗ್ರೆಸ್ನ ಸರ್ಕಾರ ಮುಂದೆ ಯಾವ ರೀತಿ ನಾವು ಆಡಳಿತ ನಡೆಸಬೇಕು ಅಂತಕ್ಕಂಥದ್ದು ಈ ವಿಚಾರದಲ್ಲಿ ನಮಗೊಂದು ಮಾರ್ಗ ತೋರಿಸಿದ್ದಾರೆ. ಬಹುಶಃ ಅದು ಮುಂದೆ ನಮ್ಮ ಕಾರ್ಯಕರ್ತರು ಕಾಪಾಡ್ಕೊಳ್ತಕ್ಕಂಥ ದೃಷ್ಟಿಯಲ್ಲಿ ನಾವು ಮುಂದುವರಿಸಬೇಕಾಗ್ಬೋದು. ಥ್ಯಾಂಕ್ ಯು.